ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ಶಾರದೆ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದಾರೆ ಫ್ರೆಂಡ್ಸ್, ಅವರೆಲ್ಲ ಪ್ಲೀಸ್ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಫಾಲೋ ಮಾಡೋದನ್ನ ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಮೊದಲಿಗೆ ಇಲ್ಲಿ ಪೂಜೆ ಮಾಡ್ತಾ ಇರಬೇಕಾದ್ರೆ ವಿಮಲಾ ಭಕ್ತಿಯಿಂದ ಬೇಡ್ಕೊತಾ ಇರ್ತಾಳೆ. ದೇವ್ರೆ, ಯಾವುದೇ ಕಂಟಕನ ನನ್ನ ಮಗನಿಗೆ ಕೊಡಬೇಡ, ಬೇಕಾದ್ರೆ ನನ್ನ ಆಯಸ್ಸನ್ನು ಸಹ ಅವನಿಗೆ ಕೊಡು, ಅವನ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿನ ಮಾತ್ರ ಕೊಡು ಅಂತ ಕೈ ಮುಗಿದು ಬೇಡ್ತಾ ಇರಬೇಕಾದ್ರೆ ಅಷ್ಟೊತ್ತಿಗೆ ಶಿವನಾರಾಯಣ್, ಪಾರಿಜಾತ ಹಾಗೆ ದಶರಥ, ಸುಮಿತ್ರಾ ಎಲ್ಲರೂ ಹುಡ್ಕೊಂಡು ಬಂದೇ ಬಿಡ್ತಾರೆ. ಬರ್ತಾ ಇರೋದನ್ನ ಈ ಕಡೆ ಅನಸೂಯೆ ನೋಡಿ ತುಂಬ ಟೆನ್ಷನ್ ಮಾಡ್ಕೊತಿರ್ತಾಳೆ. ಹಾಗೆ ದಶರಥ ಮತ್ತು ತಾತ ನೋಡ್ಬಿಟ್ಟು ಶಾಕ್ ಆಗಿ ವಿಮಲಾ ಅಂತ ಜೋರಾಗಿ ಕೂಗಿದಾಗ ಈ ಕಡೆ ವಿಮಲನಿಗೆ ತುಂಬ ಟೆನ್ಷನ್ ಆಗ್ತಾ ಇರುತ್ತೆ. ಹಾಗೆ ತಾತ ತುಂಬ ಕೋಪ ಮಾಡ್ಕೊಂಡು, ನನ್ನ ಮಾತು ಮೀರಿ ನೀವಿಬ್ಬರು ಇಲ್ಲಿಗೆ ಬಂದಿದ್ದೀರಾ, ನೀವು ತಂದೆ ನೋವಿಗಿನ್ನ ಅಣ್ಣನ ಕೋಪಗಿಂತ ಹಾಗೆ ಮಾನ ಮರ್ಯಾದೆ ಎಲ್ಲದಕ್ಕಿಂತ ನಿಮ್ಮಿಬ್ಬರಿಗೆ ಇವ್ರದ್ದೇ ಹೆಚ್ಚಾಯ್ತಲ್ವಾ, ಅದಕ್ಕೆ ಬಂದಿದ್ದೀರಾ ಅಲ್ವಾ ಅಂತ ಬೈತಾ ಇರ್ತಾರೆ. ಹಾಗೆ ಮೋಸ್ಕರನ್ಗೆ ತುಂಬ ಸಪೋರ್ಟ್ ಮಾಡ್ತಾ ಇದ್ದೀರಾ ಅಲ್ವಾ ಅಂತ ಬೈತಾ ಇರಬೇಕಾದ್ರೆ ವಿಮಲಾ ಕಣ್ಣೀರಾಗ್ತಾ ಇರ್ತಾಳೆ. ಆಗ ಮುರಳಿ ಹೇಳ್ತಾ ಇರ್ತಾನೆ, ನೋಡಿ ಮಾವ, ಇದರಲ್ಲಿ ವಿಮಲನೇನು ತಪ್ಪಿಲ್ಲ, ಏನು ಮಾಡೋದು, ತಂದೆ ತಾಯಿಯಾಗಿ ನಮ್ಮ ಕರ್ತವ್ಯ ನಾವು ಮಾಡ್ತಾ ಇದ್ದೀವಿ. ಮಗನಿಗೆ ದೊಡ್ಡ ಕಂಟಕ ಇದೆ, ದೋಷ ಇದೆ ಅಂತ ಹೇಳ್ತಿರ್ಬೇಕಾದ್ರೆ ಎತ್ತು ಕರಳು ತಡ್ಕೊಳಕ್ಕಾಗಲಿಲ್ಲ, ಅದಕ್ಕೋಸ್ಕರ ಅವಳು ಬಂದಳು. ಜೊತೆಗೆ ಇದೇ ಕಾರಣಕ್ಕೋಸ್ಕರ ನಾನು ಬಂದೆ, ಇದರಲ್ಲಿ ತಪ್ಪೇನಿದೆ, ನಮ್ಮ ಜಾಗದಲ್ಲಿ ನೀವು ಇದ್ದಿದ್ರು ಇದೇ ತಾನೇ ಮಾಡ್ತಾ ಇದ್ರಿ, ತಂದೆ ತಾಯಿ ಕರ್ತವ್ಯ ನಾವು ಮಾಡಿದ ತಪ್ಪ ಅಂತ ಅಂದಾಗ ಇದು ತಪ್ಪೇ ತಪ್ಪು ಅಂತ ಕಿರುತ್ತಾ ಇರ್ತಾರೆ. ನೋಡಿ, ತಪ್ಪಿನ ಬಗ್ಗೆ ನೀವಿಬ್ಬರು ಮಾತಾಡಬೇಡಿ, ಈ ಮೋಸ್ಗಾರನ ಮಾತನ್ನ ಕಟ್ಕೊಂಡು ನೀವು ಇಲ್ಲಿವರೆಗೂ ಬಂದಿದ್ದೀರಾ ಅಂದಮೇಲೆ ತಂದೆ ಮೇಲಿನ ನಂಬಿಕೆನ ನೀವಿಬ್ಬರು ಕಳ್ಕೊಂಡ್ರಿ ಅಂತ ಬೈತಾ ಇರ್ತಾರೆ. ತಾತ ಮತ್ತೆ ಬೈತಾ ಇರಬೇಕಾದ್ರೆ ಸುಮಿತ್ರ ಹೋಗಿ, ಮಾವ, ಈ ವಿಷಯನ ನಾವು ಮನೆಗೆ ಹೋಗಿ ಮಾತಾಡ್ಬೋದು, ದಯವಿಟ್ಟು ಇವಾಗ ಸುಮ್ಮನಿರಿ, ಮೊದಲು ನಾವು ಜ್ಯೋತಿಕನ ಹುಡ್ಕೋಣ ಅಂತ ಅಂದಾಗ ಜ್ಯೋತಿಕ ಇಲ್ಲಿ ಅಂತ ಕೇಳ್ತಾ ಇರ್ತಾನೆ. ಅವಳು ಕಾರ್ ಹೊರಗಡೆ ಐತೆ ಅಂತ ಅಂದಮೇಲೆ ಖಂಡಿತ ಇಲ್ಲಿಗೆ ಬಂದಿರ್ತಾಳೆ. ಜ್ಯೋತಿಕ ಇಲ್ಲಿ ಅಂತ ಕೇಳ್ತಿರ್ಬೇಕಾದ್ರೆ ಪಾರಿಜಾತ ತನ್ನ ಮನಸ್ಸಲ್ಲಿ ಬೈಕೋತಾ ಇರ್ತಾಳೆ. ಅವತ್ತು ನನ್ನ ಮಗನ ನನ್ನಿಂದ ನೀನು ದೂರ ಮಾಡಿದೆ, ಇವತ್ತು ನೋಡು ಶಿವನಾರಾಯಣ್ ನಿನಗೆಲ್ಲ ಮೋಸ ಮಾಡ್ತಿದ್ದಾರೆ ಅಂತ ಹೇಳ್ಕೊಬಿಟ್ಟು, ಹೌದು ನಮ್ಮ ಗೋಲ್ಡಿ ಎಲ್ಲಿ ಅಂತ ಕೇಳ್ತಾ ಇರ್ತಾಳೆ. ಯಾರು ಬಚ್ಚಿಟ್ಟಿದ್ದೀರಾ ಹೇಳಿ ಅಂತ ಅಂದಾಗ, ನಮಗೇನು ಗೊತ್ತು ತಾತ, ಇಲ್ಲಿ ಬಂದಿಲ್ಲ, ನಾವಿಬ್ಬರು ಇಲ್ಲಿ ಪೂಜೆಗೆ ಕೂತಿದ್ವಿ, ಜ್ಯೋತಿಕ ಅವ್ರನ್ನ ನೋಡಲಿಲ್ಲ ಅಂತ ಅನ್ಬೇಕಾದ್ರೆ ಈ ಕಡೆ ಶಾರದನು ಸಹ ಹೌದು ತಾತ ಇಲ್ಲಿಗೆ ಬಂದಿಲ್ಲ ಅಂತ ಹೇಳ್ತಾ ಇರಬೇಕಾದ್ರೆ ಪಾರಿಜಾತ, ಇವಳೊಬ್ಳು ಕಮ್ಮಿ ಇದ್ಲು ಮಾತಾಡೋಕ್ಕೆ, ನಮ್ಮ ಗೋಲ್ಡಿ ಪೂಜೆ ನಿಲ್ಲಿಸ್ಬೇಕು ಅಂತ ಓಡೋಡಿ ಬಂದ್ಲು, ಬೇಕು ಅಂತ ಇವರೇ ಯಾರೋ ಬಚ್ಚಿಟ್ಟಿದ್ದಾರೆ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ಶಾರದನ ಇಟ್ಕೊಂಡು ಎದುರಿಸ್ತಿರ್ಬೇಕಾದ್ರೆ, ಅಜ್ಜಿ ಅವ್ರ ಕೈ ಬಿಡಿ, ನೀವೇನಕ್ಕೆ ಅವ್ರನ್ನ ಎದುರಿಸ್ತಾ ಇದ್ದೀರಾ, ನಮಗಂತೂ ಗೊತ್ತಿಲ್ಲ, ನಾವು ಪೂಜೆಲಿ ಕೂತಿದ್ವಿ, ಜೋ ಬಂದಿದ್ದು ನಾವು ನೋಡಲಿಲ್ಲ ಅಂತ ಅನ್ಬೇಕಾದ್ರೆ ಇವ್ರನ್ನ ಕೇಳಿ ಏನು ಪ್ರಯೋಜನ ಇಲ್ಲ, ಇಲ್ಲೇ ಎಲ್ಲೋ ಇರ್ತಾಳೆ, ಹುಡ್ಕೊಂಡು ಬನ್ನಿ ಅಪ್ಪ ಅಂತ ದಶರಥ ಸುಮಿತ್ರನು ತಾತನೂ ಕರ್ಕೊಂಡು ಹುಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ಅನುಸೂಯನಿಗೆ ತುಂಬ ಹೆದರಿಕೆ ಆಗ್ತಾ ಇರುತ್ತೆ. ಭಗವಂತ, ಅವಳೇನಾರು ಸಿಕ್ಬಿಟ್ರೆ ನಾನೇ ಕೂಡ ಹಾಕಿದ್ದು ಅಂತ ಗೊತ್ತಾಗ್ಬಿಡುತ್ತೆ, ಏನು ಮಾಡ್ತಾರೆ ಏನೋ ನನಗಂತೂ ಗೊತ್ತಿಲ್ಲ, ಕಡೆ ಪಕ್ಷ ಈ ಪೂಜೆ ಮುಗಿಯೋವರೆಗಾದರೂ ಅವಳು ಸಿಗ್ದಂಗೆ ಕಾಪಾಡು ಭಗವಂತ ಅಂತ ಬೇಡ್ತಾ ಇರ್ತಾಳೆ. ಹಾಗೆ ಇನ್ನೊಂದು ಕಡೆ ದಶರಥ ಸುಮಿತ್ರ ಎಷ್ಟು ಹುಡುಕಿದ್ರು ಜ್ಯೋತಿಕ ಸಿದ್ಧಿರ್ಬೇಕಾದ್ರೆ ಈ ಕಡೆ ಸುಮಿತ್ರ ತುಂಬ ಟೆನ್ಷನ್ ಮಾಡ್ಕೊಂಡು ಕಣ್ಣೀರಾಗ್ತಿರ್ತಾಳೆ. ಎಲ್ಲಿ ಏನು ಹೆಚ್ಚು ಕಮ್ಮಿ ಮಾಡ್ಕೊಬಿಟ್ಲೋ ನನಗಂತೂ ಗೊತ್ತಿಲ್ಲ, ತುಂಬ ಭಯ ಆಗ್ತಿದೆ ಅಂತ ಅಂದಾಗ, ನೀನು ಟೆನ್ಷನ್ ತೊಗೋಬೇಡ, ಇಲ್ಲೇ ಎಲ್ಲೋ ಇರ್ತಾಳೆ ಬಾ ಅಂತ ಹುಡುಕ್ತಿರ್ಬೇಕಾದ್ರೆ ಪ್ಲೀಸ್ ಓಪನ್ ಮಾಡಿ, ಡೋರ್ ಓಪನ್ ಮಾಡಿ ಅಂತ ಜ್ಯೋತಿಕ ಕಿರಿತಾ ಇರ್ತಾಳೆ. ಅಷ್ಟೊತ್ತಿಗೆ ಪಾರಿಜಾತ ಅಲ್ಲೇ ಎಲ್ಲ ಹುಡುಕ್ತಾ ಇರಬೇಕಾದ್ರೆ ಇದೇನಿದು, ಯಾರೋ ಡೋರ್ ಬಡಿತಾ ಇದ್ದಾರಲ್ಲ, ನಮ್ಮ ಗೋಲ್ಡಿ ವಾಯ್ಸ್ ಕೇಳಿಸ್ತಿದೆಯಲ್ಲ ಅಂತ ಅಂದ್ಬಿಟ್ಟು ಡೋರ್ ತೆಗೆದು ನೋಡಿದ್ರೆ ಅಲ್ಲಿ ಜ್ಯೋತಿಕ ಇರ್ತಾಳೆ. ಅವಳನ್ನು ನೋಡಿ ಇವಳಿಗೆ ತುಂಬ ಆಶ್ಚರ್ಯ ಆಗಿ, ಇಲ್ಲಿಗೆ ಬಂದೆ ಹೇಳು, ಯಾರು ನಿನ್ನನ್ನು ಕೂಡಾಕಿತ್ತು ಅಂತ ಕೇಳ್ತಿರ್ಬೇಕಾದ್ರೆ ಪೂಜೆ ನಿಲ್ಲಿಸ್ಬೇಕು ಅಂತ ಜ್ಯೋತಿಕಾ ಓಡೋಡಿ ಬರ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಇಲ್ಲಿ ಪುರೋಹಿತರು ಭಕ್ತಿಯಿಂದ ಎಲ್ಲ ಪೂಜೆ ಮಾಡಿಬಿಟ್ಟು, ನಿಮ್ಮ ಮನಸ್ಸಲ್ಲಿ ಏನು ಸಂಕಲ್ಪ ಮಾಡ್ಕೊಂಡಿದ್ದೀರಾ ಅದೆಲ್ಲ ಈಡೇರಲಿ ಅಂತ ಸತ್ಯನಾರಾಯಣ ದೇವ್ರ ಹತ್ರ ಭಕ್ತಿಯಿಂದ ಬಿಟ್ಕೊಂಡು ಈ ಅಕ್ಷತೆ ಕಾಳನ್ನ ಹಾಕಿ ಅಂತ ಅಂದಾಗ ಎಲ್ಲರೂ ಸಹ ಅದೇ ಥರ ಮಾಡಿ ಪ್ರಾರ್ಥನೆ ಮಾಡ್ತಾ ಇರ್ತಾರೆ. ನಿಮ್ಮ ಪೂಜೆ ಯಶಸ್ವಿಯಾಗಿ ನಡೆದಿದೆ, ನಿಮ್ಮ ಇಷ್ಟಾರ್ಥ ಎಲ್ಲ ಈಡೇರಲಿ ಅಂತ ಅಷ್ಟೊತ್ತಿಗೆ ಪೂಜೆ ಎಲ್ಲ ಮುಗಿಸಿ ಈ ಕಡೆ ಅರ್ಚಕರು ಆಶೀರ್ವಾದ ಮಾಡ್ತಾ ಇರ್ತಾರೆ. ಇನ್ನೊಂದು ಕಡೆ ಜ್ಯೋತಿಕನ ಹೇಳ್ಕೊಂಡು, ನಿಜ ಹೇಳು, ಯಾರಲ್ಲಿ ಕೂಡಾಕಿದ್ದು, ಮಾತಾಡು ಗೋಲ್ಡಿ, ಯಾಕಿಷ್ಟು ಕೋಪ ಮಾಡ್ಕೊಂಡಿದ್ದೀಯಾ ಅಂತ ಈ ಕಡೆ ಗ್ರಾನಿ ಕೇಳ್ತಾ ಇರ್ತಾಳೆ. ಹಾಗೆ ಜ್ಯೋತಿಕ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾಳೆ, ಆಮೇಲೆ ನಿಮಗೆಲ್ಲನೂ ಹೇಳ್ತೀನಿ, ಮೊದಲು ಆ ಕೆಲಸದವಳು ಸಿದ್ಧ ಜೊತೆ ಕೂತ್ಕೊಂಡು ಪೂಜೆ ಕೂರ್ಕೋಬಾರ್ದು, ಏನಾದರೂ ಮಾಡಿ ನಾನು ಆ ಪೂಜೆನ ನಿಲ್ಲಿಸಲೇಬೇಕು, ತಡಿತೀನಿ ಅಂತ ಓಡೋಡಿ ಬರೋ ಅಷ್ಟೊತ್ತಿಗೆ ಪೂಜೆ ಹಾಗೆ ಬಿಟ್ಟಿರುತ್ತೆ. ಅಷ್ಟೊತ್ತಿಗೆ ವಿಮಲನ ಮತ್ತು ಮುರಳಿನ ನೋಡಿ ನನ್ನ ಜೊತೆ ಮಾತಾಡಬೇಡಿ ಅಂತ ಕಿರಿತಾ ಇರ್ತಾಳೆ. ನನಗೆಲ್ಲ ಮೋಸ ಮಾಡಿದರೆ ನಾನೇ ನಿಮಗೆ ಅಂತ ಅನ್ಯಾಯ ಮಾಡಿದೆ ಅಂತ ಅಂದಾಗ, ನನ್ನ ಮಾತು ಕೇಳಮ್ಮ ಅಂತ ವಿಮಲ ಹೇಳ್ತಿದ್ರೆ, ಅತ್ತೆ ದಯವಿಟ್ಟು ಸುಮ್ಮನೆ ಇರಿ, ಮಾವ ನೀವಂತೂ ಮಾತಾಡಲೇಬೇಡಲಿ, ಈ ಕೆಲಸದವಳು ಸಿದ್ದು ಜೊತೆ ಪೂಜೆಗೋಸ್ಕರ ಕುತ್ಕೋತಾಳೆ ಅಂದ ತಕ್ಷಣ ನೀವೆಲ್ಲ ಓಡೋಡಿ ಬಂದ್ರ ಅಂತ ಬೈತಾ ಇರ್ತಾಳೆ. ಈ ಕೆಲಸದೊಳಗೆ ಏನು ಯೋಗ್ಯತೆ ಇದೆ ಅಂತ ಸಿದ್ದು ಪಕ್ಕ ಕೂರಿಸಿದ್ದೀರಾ ಅಂತ ಬೈತಿರ್ಬೇಕಾದ್ರೆ ಸಿದ್ದುಗೆ ತುಂಬ ಕೋಪ ಬರ್ತಾ ಇರುತ್ತೆ. ಪೂಜೆನೇ ಮುಗ್ದೋಗಿದೆ, ಈಗ ಯಾಕೆ ಕಿರ್ತಾ ಇರ್ತಿದ್ಯಾ, ಸುಮ್ಮನೆ ಇದ್ಬಿಡು ಗೋಲ್ಡಿ ಅಂತ ಗ್ರಾನಿ ಹೇಳ್ತಿರ್ಬೇಕಾದ್ರೆ, ನೀವು ಬಾಯಿ ಮುಚ್ಚಿ, ನೀವು ನನಗೆ ಮುಂಚೆನೇ ಹೇಳ್ಬೇಕಿತ್ತು, ಪೂಜೆ ಇದೆ ಅಂತ ಹೇಳಿದ್ರೆ ಖಂಡಿತ ನಾನು ಪೂಜೆ ಮಾಡೋಕ್ಕೆ ಇವರಿಬ್ರು ಬಿಡ್ತಾ ಇಲ್ಲ, ಎಲ್ಲರೂ ನನಗೆ ದೊಡ್ಡ ಮೋಸ ಮಾಡಿದ್ರಿ ಅಂತ ಕಿರ್ತಾ ಇರಬೇಕಾದ್ರೆ ಅಷ್ಟೊತ್ತಿಗೆ ತಾತ ದಶರಥ ಸುಮಿತ್ರ ಅಲ್ಲಿಗೆ ಬಂದೇ ಬಿಡ್ತಾರೆ. ತಾತ ನೋಡಿದ್ರ, ಇವರೆಲ್ಲ ಸೇರ್ಕೊಂಡು ಎಷ್ಟು ದೊಡ್ಡ ಮೋಸ ಮಾಡಿದ್ರು, ನಿಮ್ಮ ಕಣ್ಮುಂದೆ ನನಗೆ ಅನ್ಯಾಯ ನಡೀತಿದೆ, ನೀವೇನು ಕೇಳಲ್ವಾ ಅಂತ ಕಣ್ಣೀರಾಗ್ತಾ ಇರ್ತಾಳೆ.
ಹಾಗೆ ತಾತ ಹೇಳ್ತಾ ಇರ್ತಾರೆ, ಆಗೋಗಿರೋ ಮದುವೆ ಬಗ್ಗೆ ಎಷ್ಟು ಮಾತಾಡಿದ್ರು ಅಷ್ಟೇ, ನಿನ್ನ ಲೈಫ್ ಹಾಳಾಗುತ್ತೆ ಅಂತ ಅಂದಾಗ, ಏನು ತಾತ ಈ ರೀತಿ ಹೇಳ್ತಿದ್ದೀರಾ, ನೀವು ಕೂಡ ನನಗೆ ಮೋಸ ಮಾಡಿಬಿಟ್ರಿ ಅಂತ ಅನ್ಬೇಕಾದ್ರೆ ಪೂಜೆ ಮಾಡ್ತಿರೋ ವಿಷಯ ಯಾಕೆ ಹೇಳಲಿಲ್ಲ ಅಂತ ಕೇಳ್ತಾ ಇರ್ತಾಳೆ. ಹೇಳಿದರೆ ಏನು ಪ್ರಯೋಜನ ಇಲ್ಲ, ಇವ್ರು ಏನು ಮಾಡಬೇಕು ಅದನ್ನು ಮಾಡ್ತಾರೆ ಅಂತ ನನಗೆ ಗೊತ್ತಿತ್ತು, ಅದಕ್ಕೋಸ್ಕರ ಹೇಳಿಲ್ಲ. ಸುಮ್ಮನೆ ನಿನ್ನ ಮನಸ್ಸನ್ನ ಯಾಕೆ ನೋಯಿಸ್ತೀಯ ಅಂತ ಅನ್ಬೇಕಾದ್ರೆ, ಹೌದಾ ಎಲ್ಲರೂ ಹಾಗಾದರೆ ನನಗೆ ತುಂಬ ಮೋಸ ಮಾಡಿದ್ರಿ, ನನಗೆ ಜೀವನ ಬೇಡ ಅಂತ ಅನಿಸಿದೆ ತಾತ ಅಂತ ಕಣ್ಣೀರಾಗ್ತಿರ್ಬೇಕಾದ್ರೆ ಸುಮಿತ್ರಾ ಅಳ್ತಾ ಹೋಗ್ತಾ ಇರ್ತಾಳೆ. ನೋಡು ಬಂಗಾರ, ಸಮಾಧಾನ ಮಾಡ್ಕೊ, ಇವ್ರು ಈ ರೀತಿ ಮಾಡಿರೋದ್ರಿಂದ ನಮಗೂ ಸಮಾಧಾನ ಇಲ್ಲ, ಆಗಿರೋ ಬಗ್ಗೆ ಎಷ್ಟು ಸಲ ಅಂತ ಯೋಚನೆ ಮಾಡಿ ಕಣ್ಣೀರಾಗ್ತೀಯ ಹೇಳು, ಪ್ಲೀಸ್ ಸಮಾಧಾನ ಮಾಡ್ಕೋ ಕಂದ ಅಂತ ಸಮಾಧಾನ ಮಾಡ್ತಾ ಇರ್ತಾಳೆ. ಹಾಗೆ ದಶರಥನ ಹೋಗಿ ಈ ರೀತಿ ಎಲ್ಲ ಮಾತಾಡಬೇಡ, ನಮಗೆ ತುಂಬ ಟೆನ್ಷನ್ ಆಗುತ್ತೆ, ಪ್ಲೀಸ್ ಅಪ್ಸೆಟ್ ಆಗಬೇಡ ಅಂತ ಹೇಳ್ತಿರ್ಬೇಕಾದ್ರೆ ಎಲ್ಲರೂ ಹೋಗಿ ಗೋಲ್ಡಿಗೆ ಬೈ ಆಯಿತಾ, ಇವರಿಬ್ರಿಗೂ ಮಾತ್ರ ಯಾರು ಬೈಬೇಡಿ ಅಂತ ಮಹಂಕಾರ್ಯ ಮಾಡಿದಾರಲ್ಲ, ಅಲ್ಲ ಅದರಲ್ಲೂ ನಮ್ಮ ಗೋಲ್ಡಿನ ಯಾರು ಕೂಡಾಕಿದ್ದು, ಅಂಥ ಧೈರ್ಯ ಯಾರಿಗಿರೋದಿಲ್ಲ ಅಂತ ಪಾರಿಜಾತ ಬೈತಾ ಇರಬೇಕಾದ್ರೆ ಅನುಸೂಯೆ ಬಂದು ಹೇಳ್ತಾ ಇರ್ತಾಳೆ, ಮನೆಗೆ ಒಳ್ಳೇದಾಗಲಿ ಅಂತ ನಾವು ಈ ಪೂಜೆನ ಮಾಡ್ತಾ ಇದ್ವಿ, ಅದನ್ನು ನಿಲ್ಸೋಕ್ಕೆ ಅಂತ ಇವ್ರು ಬಂದ್ರಲ್ಲ, ಅದಕ್ಕೆ ಅಂತ ಹೇಳಕ್ಕೆ ಹೋಗ್ಬೇಕಾದ್ರೆ ನೋಡಿ ಇವ್ರು ಮಾಡ್ತಿರೋದೇನು ಮಹಾನ್ ಕಾರ್ಯ ಅಲ್ಲ, ಇವರಿಬ್ಬರು ಮದುವೆ ಆಗ್ತಿದ್ರೆ ಖಂಡಿತ ನಮ್ಮನೆಗೆ ಒಳ್ಳೇದಾಗೇ ಆಗ್ತಿತ್ತು, ಅದರಲ್ಲೇನಿದೆ ಬಿಡಿ ಅಂತ ತಾತ ಮತ್ತೆ ಬೈತಾ ಇರ್ತಾರೆ. ಹಾಗೆ ಮತ್ತೆ ಇನ್ನೊಂದು ಕಡೆ ಮತ್ತೆ ಜ್ಯೋತಿಕ ತುಂಬ ಕೋಪ ಮಾಡ್ಕೊಂಡು, ಈ ಮಹಾನ್ ತಾಯಿ ಇಲ್ಲಿಂತಿದ್ದಾಳಲ್ಲ, ಇವಳು ಏನೋ ದೊಡ್ಡದಾಗಿ ಹೇಳ್ತಾ ಇದ್ಲು, ನನಗೆ ಗೊತ್ತಿಲ್ಲದಲೇ ಮದುವೆ ಆಯಿತು, ನಿಮಗೆ ಅನ್ಯಾಯ ಮಾಡಿದೆ ಇನ್ಯಾವತ್ತೂ ಇಂಥ ಕೆಲಸ ಮಾಡಲ್ಲ ಅಂತ ಹೇಳ್ತಿದ್ದಳು, ಇವಾಗ ಬಂದ್ಬಿಟ್ಟು ಅಚ್ಚುಕಟ್ಟಾಗೆ ಸಿದ್ದು ಪಕ್ಕ ಕೂತ್ಕೊಂಡು ಪೂಜೆ ಮಾಡ್ತಾ ಇದ್ದಾಳಲ್ಲ, ಇವಾಗ ನಿನಗೇನು ಅನ್ನಿಸ್ತಿಲ್ವಾ, ನನಗೆ ಮೋಸ ಮಾಡಿದ್ದೀನಿ ಅಂತ ಅನ್ನಿಸ್ತಿಲ್ವೇನೆ ಅಂತ ಬೈತಾ ಇರಬೇಕಾದ್ರೆ ಸಿದ್ದು ಶಟಪ್ ಆಯಿತಾ, ಯಾಕೆ ಯಾವಾಗಲೂ ಈ ಥರ ಕಿರ್ಚಾಡ್ತಿದ್ಯಾ, ನನ್ನ ಮನಸ್ಸಲ್ಲಿ ನೀನು ಇಲ್ಲ ಅಂತ ಸಾವಿರಾರು ಸಲ ನಿನಗೆ ಹೇಳಿದ್ದೀನಿ, ನನ್ನ ಮನಸ್ಸಲ್ಲಿ ಇದ್ದಿದ್ದು ಶಾರದವರು, ಆದಮೇಲೆ ನೀನು ಯಾಕೆ ನಮ್ಮಿಬ್ರಿಗೆ ಹರ್ಟ್ ಮಾಡ್ತೀಯ ಅಂತ ಅನ್ಬೇಕಾದ್ರೆ ವಾವ್ ವಾವ್ ಶಬಾಷ್ ಶಬಾಷ್ ಅಂತ ಚಪ್ಪಾಳೆ ಹಾಕ್ಕೊಂಡು, ನೋಡಿದ್ರಾ ವೆರಿ ಗುಡ್, ಇವನು ಎಂಥ ಮಾತು ಹೇಳ್ತಾ ಇದ್ದಾನೆ, ನೋಡಿ ಡ್ಯಾಡ್, ನೋಡಿ ಮಮ್ಮ, ನೋಡಿ ತಾತ, ನಾನು ಇವನಿಗೆ ಹರ್ಟ್ ಮಾಡ್ತಾ ಇದ್ದೇನಂತೆ ಅಂತ ಮತ್ತೆ ಕೂಗಾಡ್ತಾ ಇರ್ತಾಳೆ. ಹಾಗೆ ಮತ್ತೆ ಜ್ಯೋತಿಕಾ ಹೇಳ್ತಾ ಇರ್ತಾಳೆ, ನೀನು ಮಾತ್ರ ನಿನ್ನ ಮನಸ್ಸಿಗೆ ಇಷ್ಟ ಬಂದಂಗೆ ಮಾಡ್ಬೋದು, ಆದರೆ ನನ್ನ ಮನಸ್ಸಿಗೆ ಹರ್ಟ್ ಆಗುತ್ತೆ ಅಂತ ಅನ್ನೋದು ನಿನಗೊಂದು ಸ್ವಲ್ಪನೂ ಅರ್ಥ ಆಗಲ್ವಾ, ನೀನು ಮಾತಾಡೆ, ಅವನೆಲ್ಲ ಮಾತಾಡೋದು ಮದುವೆನೇ ಆಗಿದ್ದಾಯಿತು, ಆದರೆ ಇವಾಗ ಯಾವ ಧೈರ್ಯದ ಮೇಲೆ ನೀನು ನನ್ನ ಸಿದ್ದು ಪಕ್ಕ ಕೂತ್ಕೊಂಡು ಪೂಜೆ ಮಾಡ್ತಿದ್ದೀಯಾ, ಮಾತಾಡೆ ಮಹಾಕಾಳಿ ಮಹಾತಾಯಿ ಅಂತ ಬೈತಾ ಇರ್ತಾಳೆ. ಹಾಗೆ ಬಾಯ್ ಬಿಟ್ಟರೆ ಬರೀ ಸುಳ್ಳು ಹೇಳ್ತೀಯ ಅಲ್ವೇನೆ ಅಂತ ಒಡೆಯೋಕ್ಕೆ ಅಂತ ಹೋಗ್ತಾ ಇರಬೇಕಾದ್ರೆ ಸಿದ್ದುನು ಸಹ ಜೋ ಅಂತ ಕೈ ಎತ್ತಿದಾಗ ಮನೆಯವ್ರಿಗೆಲ್ಲರಿಗೂ ಸಹ ಆಶ್ಚರ್ಯ ಆಗ್ತಿರುತ್ತೆ. ಹಾಗೆ ಶಾಕ್ ಜೊತೆಗೆ ಜ್ಯೋತಿಕಾ ಸಿದ್ದುನ ನೋಡ್ತಾ ಇರಬೇಕಾದ್ರೆ ಸಮಾಧಾನ ಮಾಡ್ಕೋ ಪ್ಲೀಸ್ ಅಂತ ಹೇಳ್ತಾ ಇರ್ತಾಳೆ. ಬಾಯ್ ಮುಚ್ಚಿ, ಎಲ್ಲ ನಿಮ್ಮಿಂದಲೇ ಆಗಿದ್ದು, ನನ್ನನ್ನು ಮುಟ್ಬೇಡಿ, ನೀವು ಇವತ್ತು ನನ್ನ ಲೈಫ್ ಹಾಳು ಮಾಡಿದ್ದು ನೀವೇನೇ, ನಾನೆಲ್ಲ ನಿಮಗೆ ಸ್ವಂತ ಮಗಳು ಇವಳು ಅಂತ ಅನಿಸುತ್ತೆ, ಅದಕ್ಕೋಸ್ಕರ ನನ್ನ ಲೈಫ್ ಹಾಳು ಮಾಡಿದ್ರಿ ಅಂತ ಸುಮಿತ್ರನ್ ಬೈತಿರ್ಬೇಕಾದ್ರೆ ಕಣ್ಣೀರಾಗ್ತಾ ಇರ್ತಾಳೆ. ಪ್ಲೀಸ್ ಕಣೆ ಬಂಗಾರ, ಈ ರೀತಿ ಎಲ್ಲ ಮಾತಾಡಬೇಡ, ನನ್ನ ಮಗಳಲ್ಲ ಅಂತ ಹೇಳ್ಬೇಡ, ನನಗೆ ತಡ್ಕೊಳಕ್ಕಾಗಲ್ಲ, ಪ್ಲೀಸ್ ಇವಾಗ ಡ್ಯಾಡ್ ಜೊತೆ ನೀನು ಹೋಗು ಅಂತ ಹೇಳ್ತಾ ಇರ್ತಾಳೆ. ಪರಿಸ್ಥಿತಿ ಕೈ ಮೀರಕ್ಕೆ ಮುಂಚೆ ಕರ್ಕೊಂಡೋಗು ದಶರಥ ಅಂತ ಹೇಳ್ತಿರ್ಬೇಕಾದ್ರೆ ಮತ್ತೆ ಜ್ಯೋತಿಕ ತುಂಬ ಕೋಪ ಮಾಡಿಕೊಂಡು, ನನ್ನ ಸಿದ್ದು ಪಕ್ಕ ನೀನು ಕೂತಿದ್ದೀಯಲ್ವಾ, ನಿನ್ನನ್ನು ಬಿಡಲ್ಲ ಕಣೆ, ಯಾವತ್ತಿದ್ರೂ ಇವನೇ ನನಗೆ ಗಂಡ, ನಾನು ಜೀವನದಲ್ಲಿ ಮದುವೆ ಅಂತ ಆದರೆ ಅದು ಸಿದ್ದನ್ ಮಾತ್ರ ಅಂತ ಚಾಲೆಂಜ್ ಮಾಡಿ ಈ ಕಡೆ ದಶರಥನ ಜೊತೆ ಜ್ಯೋತಿಕ ಕೋಪ ಮಾಡ್ಕೊಂಡು ಹೋಗ್ತಾ ಇರ್ತಾಳೆ. ಹಾಗೆ ಜ್ಯೋತಿಕ ಹೋದಾಗ ಮತ್ತೆ ಎಲ್ಲರೂ ಕಣ್ಣೀರಾಗ್ತಿರ್ಬೇಕಾದ್ರೆ ಪಾರಿಜಾತ ಕೂಗಾಡ್ತಾ ಇರ್ತಾಳೆ, ಅಲ್ಲ ಕಣೋ ಸಿದ್ದು, ನನ್ನ ಗೋಲ್ಡಿಗೆ ಎಷ್ಟಂತ ಹರ್ಟ್ ಮಾಡ್ತೀಯಾ, ಯಾಕೋ ಇಂಥ ಬುದ್ಧಿ ಕಲ್ತಿದ್ಯಾ, ನಿಮ್ಮ ಜೊತೆಗೆ ಈ ಕಡೆ ವಿಮಲನ ಮುರಳಿನೂ ಹೇಳ್ಕೊಂಡಿದ್ಯಾ ಅಂತ ಅನ್ಬೇಕಾದ್ರೆ ತಾತನು ಸಹ ಕೂಗಾಡ್ತಾ ಇರ್ತಾರೆ. ಅಲ್ಲ ಎಲ್ಲರಿಗೂ ಬುದ್ಧಿ ಕೆಟ್ಟಿದೆ ಅಂತ ಅನ್ಕೊಂಡಿದ್ದೆ, ಅವ್ರ ಜೊತೆಗೆ ನಿನಗೂ ಬುದ್ಧಿ ಕೆಟ್ಟಿದ್ಯಾ, ನಿನ್ನ ಬುದ್ಧಿಗೆ ಏನಾಗಿದೆ, ಈ ಪಾಪಿಗಳಿಗೆ ಆಶೀರ್ವಾದ ಮಾಡಬೇಕು ಅಂತ ನೀನು ಇಲ್ಲಿವರೆಗೂ ಬಂದಿದ್ಯಾ ಅಂತ ತಾತ ಬೈತಾ ಇರ್ತಾರೆ. ಅಪ್ಪ ಪ್ಲೀಸ್ ನನ್ನ ಮಾತು ಕೇಳಿ ಅಂತ ಅನ್ಬೇಕಾದ್ರೆ ತಾಯಿ ಮಹಾತಾಯಿ ಮಾತಾಡಬೇಡ ಆಯಿತಾ, ನಿನಗೆ ಸ್ವಲ್ಪನಾದರೂ ಕೃತಜ್ಞತೆ ಅನ್ನೋದು ಇಲ್ವಾ, ಅಲ್ಲ ದಶರಥ ನಿನಗೆ ಏನೆಲ್ಲ ಮಾಡ್ದ, ನಿನ್ನ ಸಂಸಾರನ ಸಾಕ್ದ, ನಿನ್ನ ಮಗನ ಬೆಳೆಸಿ ದೊಡ್ಡವನಾಗಿ ಈ ರೀತಿ ಮಾಡ್ದ, ಏನು ಓದಬೇಕು ಅಂತ ಅಂದ ಅದನ್ನೆಲ್ಲ ಓದಿಸ್ದ, ಅವ್ರ ಮಗಳಿಗೆ ಒಂದು ಬಟ್ಟೆ ತಂದರೆ ನಿನ್ನ ಮಗನಿಗೂ ತರ್ತಾ ಇದ್ದ, ಒಂದು ಗೊಂಬೆ ತಂದರೂ ಸಹ ತರ್ತಾ ಇದ್ದ, ನನ್ನ ಮಗ ಇದ್ದಿದ್ರೆ ನೋಡ್ಕೊತಿದ್ನೋ ಇಲ್ವೋ ನನಗೆ ಗೊತ್ತಿಲ್ಲ ಅಂತ ಅಂದ್ಬಿಟ್ಟು ಇವನನ್ನೇ ಮಗನ ಥರ ಬೆಳೆಸ್ದ, ಇಷ್ಟೆಲ್ಲ ಮಾಡಿದವನಿಗೆ ಎಂಥ ಕೃತಜ್ಞತೆ ಕೊಟ್ಬಿಟ್ಟೆ ತಾಯಿ, ನಿನಗೇನು ಅನ್ಸಲ್ವಾ ಅಂತ ಬೈತಾ ಇರಬೇಕಾದ್ರೆ ವಿಮಲ ಸಿಕ್ಕಾಬಟ್ಟೆ ಕಣ್ಣೀರಾಗ್ತಾ ಇರ್ತಾಳೆ. ಹಾಗೆ ಮುರಳಿ ಸಹ ಮಾವ ತಪ್ಪು ತಿಳ್ಕೊಬೇಡಿ, ಮಗನ ಮೇಲೆ ಪ್ರೀತಿ ವ್ಯಾಮೋಹದಿಂದ ಇಲ್ಲಿಗೆ ಬಂದ್ವಿ ಅಂತ ಅಂದಾಗ ಅವ್ರ ತಾತ ಪ್ಲೀಸ್ ತಾತ ಅರ್ಥ ಮಾಡ್ಕೊಳ್ಳಿ, ನಮ್ಮ ಮಾವನ ಮೇಲೆ ಯಾವತ್ತೂ ಪ್ರೀತಿ ಕಡಿಮೆ ಆಗಿಲ್ಲ, ಅವರಿಗೆ ಮೋಸನೂ ಮಾಡಲ್ಲ ಅಂತ ಅನ್ಬೇಕಾದ್ರೆ ತಾತ ಮತ್ತೆ ಕಿರ್ಚಾಡ್ತಿದ್ದಾರೆ. ಈಗ ಮಾಡಿರೋದೇನು ಮೋಸ ಅಲ್ವಾ, ನಿಮ್ಮ ಇಡೀ ಕುಟುಂಬ ಕಷ್ಟದಲ್ಲಿದ್ದಾಗ ಅವನು ಆಸರೆಯಾಗಿ ಹೆಗಲು ಕೊಟ್ಟ ಅಂಥವನಿಗೆ ಅಂಥ ಮಗಳಿಗೆ ನೀನು ಇಂಥ ದೊಡ್ಡ ಅನ್ಯಾಯ ಮಾಡ್ದೆಲ್ಲ, ಅವನಿಗೆ ನೀನು ಏನು ಅಲ್ವಾ ಅಂತ ಬೈತಾ ಇರಬೇಕಾದ್ರೆ ತಾತ ಪ್ಲೀಸ್ ಅಂತ ಸಿದ್ದು ರಿಕ್ವೆಸ್ಟ್ ಮಾಡ್ಕೊತಿರ್ತಾನೆ. ಅವ್ನ ಮಗಳ ಜೀವನ ಹಾಳು ಮಾಡಿದ್ದೀರಾ ಅಂತ ಅಂದಮೇಲೆ ನಿಮ್ಮಿಬ್ಬರ ಲೈಫಲ್ಲಿ ಯಾವತ್ತೂ ನೀವು ಚೆನ್ನಾಗಿರಲ್ಲ ಅಂತ ಶಾಪ್ ಹಾಕ್ಬೇಕಾದ್ರೆ ತಾತ ಪ್ಲೀಸ್ ಆ ರೀತಿ ನೀವು ಮಾತಾಡಬೇಡಿ, ಮಾವನ ಪ್ರೀತಿ ಹಾಗೆ ಮಾವ ಮಾಡಿರೋ ಸಹಾಯನ ಯಾವತ್ತೂ ನಾವು ಮರೆಯಲ್ಲ ಅಂತ ಹೇಳ್ತಾ ಇರ್ತಾನೆ.
ಹಾಗೆ ನಮ್ಮ ಮಾವ ಮಾಡಿರೋ ಸಹಾಯನ ಯಾವತ್ತೂ ಮರೆಯೋಕ್ಕಾಗಲ್ಲ. ಅವ್ರ ದುಡ್ಡನ್ನ ನಾನು ವಾಪಸ್ ಕೊಡ್ಬೋದು, ಆದರೆ ಅವ್ರ ಪ್ರೀತಿ ಹಾಗೆ ಅವ್ರು ತೋರಿಸಿರೋ ಕಾಳಜಿಗೆ ನಾನು ಬೆಲೆ ಕಟ್ಟೋಕ್ಕಾಗಲ್ಲ. ಈ ರೀತಿ ಎಲ್ಲ ನೀವು ಮಾತಾಡಬೇಡಿ. ನನ್ನ ಮನಸ್ಸಿಗೆ ತುಂಬ ಹರ್ಟಾಗುತ್ತೆ ಅಂತ ಅಂದಾಗ, ಆಹಾಹಾ! ದೊಡ್ಡ ಮಹಾನ್ ಭಾವ, ಇವ್ನಿಗೆ ಮಾತ್ರ ಮನಸ್ಸಿರೋದು, ನಾವೆಲ್ಲ ಬೊಂಬೆಗಳಲ್ವಾ? ನಮಗೆ ಮನಸ್ಸಿಲ್ಲ, ಯಾವ ಆಸೆ ಆಕಾಂಕ್ಷೆಗಳಿಲ್ಲ, ನಾವೇನು ನೋವಾಗಲ್ಲ ಅಂತ ಅಂದಾಗ, ತಾತ ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ಜ್ಯೋತಿಕಾ ನನ್ನ ಮನಸ್ಸಲ್ಲಿಲ್ಲ ಅಂತ 1000 ಸಲ ಅಮ್ಮನಿಗೂ ಹೇಳಿದ್ದೀನಿ, ಹಾಗೆ ಅವಳಿಗೂ ಸಹ ಹೇಳಿದ್ದೀನಿ. ನಾನು ಇವಾಗಲೂ ಸಹ ನಾನು ಮಾಡಿರೋದು ತಪ್ಪು ಅಂತ ನನಗೆ ಅನ್ನಿಸ್ತಿಲ್ಲ. ಇನ್ನೂ ಅತಿಯಾಗಿ ಜ್ಯೋತಿ ಆಡ್ತಾ ಇದ್ದಾಳೆ, ದಯವಿಟ್ಟು ಅವಳಿಗೆ ಅರ್ಥ ಮಾಡಿಸಿ. ನಾನು ಶಾರದವ್ರನ್ನ ಮದುವೆ ಆಗಿದ್ದೀನಿ, ಈಗ ಅವ್ರು ನನ್ನ ಹೆಂಡ್ತಿ, ಅವಳಿಗೆ ಬುದ್ಧಿ ಹೇಳಿ ಅಂತ ರಿಕ್ವೆಸ್ಟ್ ಮಾಡ್ತಿರ್ಬೇಕಾದ್ರೆ ತಾತ ಹಾಗೆ ಶಾಕಾಗಿ ನಿಂತ್ಕೊಬಿಡ್ತಾನೆ. ಹಾಗೆ ಮತ್ತೆ ತಾತ ಹೇಳ್ತಾ ಇರ್ತಾರೆ, ನೋಡು ಸಿದ್ದು, ನೀನು 1000 ಏನು ಬೇಕಾದರೂ ಹೇಳು, ಆದರೆ ಜ್ಯೋತಿಕನ ಪ್ರೀತಿನ ಸಾಯಿಸಿ ನೀನು ಈ ಮದುವೆನ ಮಾಡ್ಕೊಂಡಿದ್ಯಾ, ಅವಳಿಗೆ ಚುಚ್ಚಿ 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 ನೋವು ಕೊಡುವಷ್ಟು ಸಾಯಿಸ್ತಾ ಇದೆಯಾ ನೀನು ಅಂತ ಬೈತಾ ಇರ್ತಾರೆ. ಹಾಗೆ ತನ್ನ ಮನಸ್ಸಲ್ಲಿ ಶಾರದಾ ಹೇಳ್ತಾ ಇರ್ತಾಳೆ, ವಿಮಲಮ್ಮನನ್ನ ಕರೆದಿದ್ದು ನಾನೇ, ದೇವ್ರೆ ಈ ಪೂಜೆಯಿಂದ ಇಷ್ಟೆಲ್ಲ ನೋವಾಗುತ್ತೆ ಅಂತ ಖಂಡಿತ ನನಗೆ ಗೊತ್ತಿರಲಿಲ್ಲ. ಏನು ಭಗವಂತ ಈ ಥರ ಮಾಡಿದೆ, ನಾನೇನು ಒಳ್ಳೇದು ಮಾಡೋಕ್ಕೋದ್ರೂ ಯಾವಾಗಲೂ ಕೆಟ್ಟದ್ದೇ ಮಾಡ್ತೀಯ ಅಂತ ತನ್ನ ಮನಸ್ಸಲ್ಲಿ ಬೈಕೋತಿರ್ಬೇಕಾದ್ರೆ, ಈ ಕಡೆ ಸುಮಿತ್ರಾ ಹೋಗೋಣ ಅಂತ ತಾತನ ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ, ಒಂದು ನಿಮಿಷ ನಿಂತ್ಕೊಳ್ಳಿ, ಆಗಿದ್ದಾಗೋಯ್ತು, ಇದನ್ನು ಯಾರೂ ಸಹ ಬದಲಾಯಿಸೋಕ್ಕಾಗಲ್ಲ, ದಯವಿಟ್ಟು ಈ ಪೂಜೆಯಿಂದ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಮಾಡಿಸಿದ್ವಿ. ಹಾಗೆ ಸಿದ್ದು ಅವರು, ನಿಮ್ಮ ಮೊಮ್ಮಗ ದಯವಿಟ್ಟು ಅವರು 100 ಕಾಲ ಚೆನ್ನಾಗಿರಲಿ ಅಂತ ದಯವಿಟ್ಟು ಒಂದೇ ಒಂದು ಸಲ ಆಶೀರ್ವಾದ ಮಾಡಿ ಅಂತ ಹೇಳ್ತಿರ್ಬೇಕಾದ್ರೆ, ತಾತ ತುಂಬ ಕೋಪ ಮಾಡಿಕೊಂಡು, ನನ್ನ ಮೊಮ್ಮಗಳಿಗೆ ಇವನು ದೊಡ್ಡ ಅನ್ಯಾಯ ಮಾಡಿದ್ದಾನೆ, ಇಂಥವನಿಗೆ ನಾನು ಕೈ ಎತ್ತಿ ಯಾವುದೇ ಕಾರಣಕ್ಕೂ ಸಹ ಆಶೀರ್ವಾದ ಮಾಡಲ್ಲ ಅಂತ ಹೇಳ್ಬಿಟ್ಟು ತಟ್ಟೆಲಿರೋ ಅಕ್ಷತೆಗಳನ್ನ ಎಸೆದ ತಕ್ಷಣ ಅವೇರು ಹೋಗ್ಬಿಟ್ಟು ಅಕ್ಷತೆಗಳು ಶಾರದಾ ಮತ್ತು ಸಿದ್ದುಗೆ ತಲೆ ಮೇಲೆ ಬಿದ್ದೇ ಬಿಡ್ತವೆ. ದೇವರ ಆಶೀರ್ವಾದದಿಂದ ಅವರಿಗೆ ತಾತನ ಆಶೀರ್ವಾದ ಸಿಕ್ಕಿದಾಗ ಎಲ್ಲ ಖುಷಿ ಪಡ್ತಾ ಇರ್ತಾರೆ. ಹಾಗೆ ಅನಸೂಯ ಕಣ್ಣೀರು ಹಾಕೊಂಡು ಹೇಳ್ತಾ ಇರ್ತಾಳೆ, ಮನುಷ್ಯರು ಏನು ಮಾಡಬೇಕು ಅಂತ ಅಂದ್ಕೊಳ್ಳೋಕ್ಕಿಂತಲೂ ದೇವ್ರು ಏನು ಮಾಡಬೇಕು ಅಂತ ಅಂದ್ಕೊಂಡಿರ್ತಾರೋ ಅದನ್ನೇ ಮಾಡೋದು. ತಟ್ಟಲಿರೋ 4 ಅಕ್ಷತೆಗಳನ್ನ ತಗೊಂಡು ಅವರಿಬ್ಬರಿಗೂ ಆಶೀರ್ವಾದ ಮಾಡಿ ಅಂತ ನಾನು ಕೇಳ್ಕೊಂಡೆ, ಆದರೆ ದೇವ್ರ ಸಹಾಯದಿಂದ ಇಡೀ ತಟ್ಟಲಿರೋ ಅಕ್ಷತೆಗಳೇ ಅವ್ರ ಮೇಲೆ ಬೀಳಂಗಾಯ್ತು, ನೀವು ಆಶೀರ್ವಾದ ಮಾಡ್ದಂಗೆ ಆಯಿತು ಅಂದಮೇಲೆ ಇದರಲ್ಲಿ ಏನಿದೆ ಹೇಳಿ, ದೇವ್ರ ಮುಂದೆ ನಾವೇನೂ ಅಲ್ಲ, ತುಂಬ ಚಿಕ್ಕವರು ಅಂತ ಹೇಳ್ತಾ ಇರ್ತಾಳೆ. ಅಷ್ಟೊತ್ತಿಗೆ ತಾತ ಏನು ಮಾತಾಡದೆ ಹೊರಟೋಗ್ತಿರ್ಬೇಕಾದ್ರೆ ಪಾರಿಜಾತ ಮಾತ್ರ ಬೈದು ಶಾಪ ಆಗ್ತಿರ್ತಾಳೆ, ನೀವು ಮಾಡೋದನ್ನೆಲ್ಲ ಕೆಟ್ಟ ಕೆಲಸ ಮಾಡಿ ದೇವ್ರ ಹತ್ರ ಬಂದು ಬೇಡ್ಕೋತಾ ಇದ್ದೀರಾ, ಖಂಡಿತ ನಿಮಗೆ ಒಳ್ಳೇದಾಗಲ್ಲ ಅಂತ ಬೈದು ಹೋಗ್ತಿರ್ಬೇಕಾದ್ರೆ, ಈ ಕಡೆ ವಿಮಲ ಹೇಳ್ತಾ ಇರ್ತಾಳೆ, ಸುಮಿತ್ರಾ ನೀನೇನಾದರೂ ಮಾತಾಡೋದಿದ್ಯಾ, ಅಪ್ಪ ಅಂತೂ ನನ್ನ ಅರ್ಥ ಮಾಡ್ಕೊಳ್ಳಲ್ಲ, ನೀನು ಏನಾದರೂ ಬೈಯೋದಿದ್ರೆ ಬೈ ಅಂತ ಅನ್ಬೇಕಾದ್ರೆ ನಾನೇನು ಅನ್ನಲ್ಲ, ಯಾಕೆ ಅಂತಂದರೆ ನಾನು ಒಬ್ಳು ತಾಯಿ ಸಂಕಟ ಏನು ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು ವಿಮಲ ಅಂತ ಅಂದ್ಬಿಟ್ಟು ಕಣ್ಣೀರು ಹಾಕ್ಕೊಂಡು, ಹಾಗೆ ದೇವ್ರ ಹತ್ರ ಇರೋ ಅಕ್ಷತೆಗಳನ್ನ ತೊಗೊಂಡು ನಿಮ್ಮಿಬ್ಬರಿಗೂ ಆಶೀರ್ವಾದ ಮಾಡ್ಬೋದು ಅಂತ ಅಂದಾಗ, ಏನು ಹೇಳ್ತಾ ಇದ್ದೀರಾ ಅಮ್ಮ ಅಂತ ಶಾರದಾ ಕಣ್ಣೀರು ಹಾಕ್ತಾ ಇರ್ತಾಳೆ. ಹಾಗೆ ಇಬ್ಬರಿಗೂ ಆಶೀರ್ವಾದ ಮಾಡಿ 100 ಕಾಲ ಚೆನ್ನಾಗಿರಲಿ ಅಂತ ಹೇಳ್ತಾ ಇರಬೇಕಾದ್ರೆ, ನೀವು ಇಂಥ ಕಷ್ಟದಲ್ಲೂ ನಮಗೆ ಆಶೀರ್ವಾದ ಮಾಡ್ತೀರಾ ಅಂತ ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ ಅಂತ ಶಾರದಾ ಹೇಳ್ತಾ ಇದ್ದರೆ, ಸಿದ್ದು ಹತ್ರ ಈ ಕಡೆ ಸುಮಿತ್ರಾ ಹೇಳ್ತಾ ಇರ್ತಾಳೆ, ನನ್ನ ಮಗಳು ನೋವನ್ನ ನಾನು ಯಾವತ್ತೂ ಮರೆಯಲ್ಲ, ನೀನು ನನ್ನ ಮಗಳಿಗೆ ಅನ್ಯಾಯ ಮಾಡಿದೆ, ನಿನ್ನ ಅಳಿಯನಾಗಿ ಪಡ್ಕೋಬೇಕಂತ ತುಂಬ ಆಸೆ ಪಟ್ಟೆ, ಆದರೆ ಏನು ಮಾಡಲಿ, ಕೊನೆಗೆ ಮನುಷ್ಯರಲ್ವ ನಾವು, ಏನೇನೋ ಆಸೆ ಪಡ್ತೀವಿ, ಆದರೆ ದೇವ್ರಿಚ್ಛೆ ನಿಮ್ಮಿಬ್ಬರನ್ನು ಒಂದು ಮಾಡಬೇಕು ಅಂತ ಇತ್ತಂತೇನೋ ಏನೋ ಗೊತ್ತಿಲ್ಲ, ಕುಟುಂಬದವರೆಲ್ಲ ಇಲ್ಲಿಗೆ ದೇವರು ಬರೋ ಹಾಗೆ ಮಾಡಿ ಎಲ್ಲರ ಕೈಲೂ ಆಶೀರ್ವಾದ ಮಾಡಿಬಿಟ್ಟ, ಆದರೆ ನನ್ನ ಮಗಳಿಗಾಗಿರೋ ಅನ್ಯಾಯನ ಯಾವತ್ತೂ ಮರೆಯಲ್ಲ, ಅವಳನ್ನ ಬದಲಾಗೋಕ್ಕೆ ಹಾಗೆ ಬದಲಾಗೋ ಥರ ನಾನು ಮಾಡ್ತೀನಿ ಅಂತ ಅಂದ್ಬಿಟ್ಟು ಆಶೀರ್ವಾದ ಮಾಡಿ ಹೊರಟೋಗ್ತಾಳೆ. ಇಲ್ಲಿಗೆ ಸಂಚಿಕೆ ಎಂಡ್ ಆಗ್ತಿದೆ. ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು.